ವೀಕ್ಷಕರೇ ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಗೃಹಲಕ್ಷ್ಮಿಯ 11 ಮತ್ತು 12ನೇ 4,000 ಹಣವನ್ನು ಈ ಜಿಲ್ಲೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವರಮಲಕ್ಷ್ಮಿಯ ಒಂದು ಪ್ರಯುಕ್ತ ಹೇಳಿದ್ದಾರೆ. ಅದು ಯಾವ ಯಾವ ಜಿಲ್ಲೆ ಹೇಗೆ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ವೀಕ್ಷಕರೇ, ಈಗಾಗಲೇ ಕೂಡ ತುಂಬ ಜನಕ್ಕೆ 11ನೇ ಕಂತು ಕೂಡ ಬಂದಿದೆ. ಇನ್ನೂ ಕೂಡ ಸ್ವಲ್ಪ ಜನಕ್ಕೆ 11ನೇ ಕಂತು ಕೂಡ ಬಂದಿಲ್ಲ, 12ನೇ ಕಂತು ಕೂಡ ಬಂದಿಲ್ಲ. ಅವರೆಲ್ಲರೂ ಕೂಡ ತುಂಬ ಗಾಬರಿಯಾಗಿದ್ದಾರೆ. ಅವ್ರಿಗೆ ತಮ್ಮ ಹಣ ಬರ್ತಿಲ್ಲ, ಇನ್ನು ಸರ್ಕಾರದಿಂದ ನಮಗೆ ಹಣ ಬರೋದೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲ ವೀಕ್ಷಕರೇ, ಒಂದು ಸುದ್ದಿಗೋಷ್ಠಿಯ ಮುಖಾಂತರ ಅವರು ನಾವು ಮಹಿಳೆಯರಿಗೆ ಒಂದು ಬಂಪರ್ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ವರಮಹಾಲಕ್ಷ್ಮಿ, ಇದು ಹೆಣ್ಣು ಮಕ್ಕಳ ಹಬ್ಬದ ಪ್ರಯುಕ್ತ ಅವರ ಒಂದು ಖರ್ಚು ವೆಚ್ಚಕ್ಕಾಗಿ ನಾವು ಹಣವನ್ನು ಕೊಡ್ತಾ ಇದ್ದೀವಿ. 4,000 ಹಣವನ್ನು ಈ ಒಂದು 15 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ನಾವು ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ನಮ್ಮ ಜಿಲ್ಲೆ ಕೂಡ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಇನ್ನೂ ಕೂಡ ಒಂದು ಅಪ್ಡೇಟನ್ನು ಹೇಳಿದ್ದಾರೆ ಅವರು. ಏನು ಸರ್ಕಾರದಲ್ಲಿ ಈಗ ಸ್ವಲ್ಪ ಜನಕ್ಕೆ ಹಣ ಬಂದಿಲ್ವಲ್ಲ, ಅವರು ಏನು ಮಾಡ್ಬೋದು, ಅದಕ್ಕೆ ಏನೇನು ಪರಿಹಾರವನ್ನು ಅಂತೇಳಿ ಅವರು ತಿಳಿಸಿದ್ದಾರೆ. ಹಾಗಾದರೆ ಜಿಲ್ಲೆ ಯಾವುದು ಅಂತೇಳಿ ನೋಡೋದಾದರೆ, ಮೊದಲನೆಯದಾಗಿ ಬೀದರ್, ಗುಲ್ಬರ್ಗ, ರಾಯಚೂರು, ಶಿವಮೊಗ್ಗ, ತುಮಕೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ರಾಯಚೂರು, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಇಷ್ಟು ಜಿಲ್ಲೆಗಳನ್ನು ಮೊದಲ ಹಂತದಲ್ಲಿ ನಾವು ಹಣವನ್ನು ಜಮಾ ಮಾಡ್ತೀವಿ. ತದನಂತರ ಇನ್ನೊಂದು 15 ಜಿಲ್ಲೆಗಳನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಜಿಲ್ಲೆಗಳಿಗೆ ಮಿಕ್ಕಂಥ ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಲ್ಲಿ ಈ ಜಿಲ್ಲೆಗಳಿಗೆ ಏನು 2 ಕಂತು 11 ಮತ್ತು 12ನೇ ಕಂತಿನ 4,000 ಹಣವನ್ನು ಒಟ್ಟಾರೆಯಾಗಿ ನಾವು ಜಮಾ ಮಾಡ್ತೀವಿ ಅಂತೇಳಿ ಅವರು ತಿಳಿಸಿದ್ದಾರೆ. ನಮಗೆ ಈಗ ಒಂದು ಕಂತು ಕೂಡ ಬಂದಿಲ್ಲ, ಏನೋ 1-2-3 ಕಂತು ಬಂತು ಅಷ್ಟೇನಾ? ಹಾಗಾದರೆ ನಮಗೆ ಹಣನೇ ಬಂದಿಲ್ವಲ್ಲ, ನಾವೇನು ಮಾಡೋದು ಅಂತ ಅಂದರೆ, ನೀವು ಒಂದು ಗೌರ್ಮೆಂಟ್ಗೆ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಮುಖಾಂತರ ಹೋಗಿ ನೀವು ಅಲ್ಲಿಗೆ ಒಂದು ಮೇಲನ್ನು ಕೂಡ ಮಾಡ್ಬೋದು. ಇಲ್ವಾ ನಿಮ್ಮ ಹತ್ತಿರದ ಒಂದು ಅಂಗನವಾಡಿ ಕೇಂದ್ರಗಳಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಒಂದು ಹೋಗ್ಬಿಟ್ಟು ಲೆಟರನ್ನು ಕೊಡಬೇಕಾಗುತ್ತೆ. ಆವಾಗ ಅವರು ನಿಮ್ಮನ್ನು ಸಂಪರ್ಕವನ್ನು ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಏನೇನು ತೊಂದರೆ ಇದೆ, ನೀವೊಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರೋದಿಲ್ಲ, ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರೋದಿಲ್ಲ, ಅಥವಾ ನೀವು ಒಂದು GST ಪೇಯರ್ಸ್ ಆಗಿರ್ತೀರ, ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರದಿಂದ ತುಂಬ ಸವಲತ್ತುಗಳನ್ನು ಪಡೆಯೋರಾಗಿರ್ತೀರ, ಅದರಿಂದಾಗಿ ನಿಮಗೆ ಹಣ ಅನ್ನೋದು ಬರೋದಿಲ್ಲ. ಆದಷ್ಟು ಇದನ್ನೆಲ್ಲ ಕೂಡ ಅವರು ಗಮನದಲ್ಲಿ ಇಟ್ಕೊಂಡೇ ಸರ್ಕಾರ ಸ್ವಲ್ಪ ಜನನ ಎಲ್ಲ ತೆಗ್ದಾಕ್ತಾ ಇದೆ. ಸರ್ಕಾರಕ್ಕೆ ಇದರಿಂದ ತುಂಬ ಹೊರೆ ಆಗ್ತಿದೆ. ಹಣವನ್ನು ಕೂಡ ಎಲ್ರಿಗೂ ಕಳಿಸೋದು ತುಂಬ ಪ್ರಾಬ್ಲಮ್ ಆಗಿರೋದ್ರಿಂದ ಎಷ್ಟು ಸಾಧ್ಯ ಎಷ್ಟು ಹಣವನ್ನು ಹಿಡಿತ ಮಾಡ್ಬೋದು, ಯಾವ ಸಂದರ್ಭದಲ್ಲಿ ಒಂದು ರೀಸನ್ ಇದ್ದರೆ ಸಾಕು ತೆಗ್ದಾಕ್ತಾ ಇದ್ದಾರೆ. ನೀವೆಲ್ಲದೂ ಕೂಡ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ, ಇಲ್ಲಾಂದರೆ ನೀವು ತೆರಿಗೆನ ಕಟ್ಟಬೇಕಾಗುತ್ತೆ, ಹೆಚ್ಚುವರಿ ತೆರಿಗೆನ ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ನೋಡಿ. ಆದ್ದರಿಂದ ಸರ್ಕಾರ ನಿಮಗೆ ಹಣವನ್ನು ಕಳಿಸ್ತಾ ಇಲ್ಲ. ಇನ್ನು ನಾವು ಬಡವರ್ಗ ಕುಟುಂಬದವರು, ನಮಗೆ ನಿಜವಾಗ್ಲೂ ಕೂಡ ಅಷ್ಟೊಂದು ಹಣ ಇಲ್ಲ, ಹಾಗಾಗಿ ನಾವು ಅರ್ಜಿಯನ್ನು ಹಾಕಿದ್ದೀವಿ, ಆಗಿದ್ರೂ ಕೂಡ ನಮಗೆ ಬರ್ತಿಲ್ಲ ಅಂತ ನೀವು ಹೇಳೋದಾದರೆ ಖಂಡಿತವಾಗ್ಲೂ ನೀವು ಕಾಯಬೇಕಾಗುತ್ತೆ. ಸ್ವಲ್ಪ ದಿನಗಳ ನಂತರ ನಿಮಗೆ ಹಣವನ್ನು ಕೊಡ್ತಾರೆ. ಗೃಹಲಕ್ಷ್ಮಿಯ ನಿಮಗೆ 11, 12ನೇ ಕಂತಿನ ಹಣ ನಿಮಗೆ ಬಂದು ತಲುಪುತ್ತೆ. ಈ ಮುಖಾಂತರ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸುದ್ದಿಗೋಷ್ಠಿ ಮುಖಾಂತರ ತಿಳಿಸಿದ್ರು. ಅದಕ್ಕೆ CM ಸಿದ್ದರಾಮಯ್ಯನವರು ಕೂಡ ಆದಷ್ಟು ಬೇಗ ಮಹಿಳೆಯರಿಗೆ ಹಣವನ್ನು ಕೊಡಿ, ಅವರಿಂದ ನಾವು ಸರ್ಕಾರವನ್ನು ನಡೆಸ್ತಾ ಇದ್ದೀವಿ, ನಾವು ಪಂಚ ಗ್ಯಾರಂಟಿಗಳನ್ನು ಹೇಳಿದ್ವಿ, ಅದನ್ನೆಲ್ಲದೂ ಕೂಡ ಖಂಡಿತವಾಗ್ಲೂ ನಡೆಸ್ಕೊಂಡು ಹೋಗ್ತೀವಿ ಅಂತ ಅವರು ಹೇಳಿದ್ದಾರೆ. ನೋಡೋಣ, ಇನ್ನೂ ಕೂಡ ಕಾದು ನೋಡಬೇಕಾಗಿದೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.